ಇದೆ. ನಾನು ಈಗ ಸದನದ ಮುಂದೆ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ, ಮತ್ತೆ ಪರಿಶೀಲನೆ ಮಾಡೋದಕ್ಕೆ ಖಚಿತವಾಗ್ಲೂ ಸೂಚನೆ ಕೊಡ್ತೀನಿ. ಮಾನ್ಯ ಅಧ್ಯಕ್ಷರ, ಅವರು ಒಂದು ಬಂಗಾರಪೇಟೆ ಕ್ಷೇತ್ರದ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. VSS ನಮ್ಮ DDಯಲ್ಲಿ ಶಿಫಾರಿಶ್ ಮಾಡಿದ್ರು ಸಹ DC ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮ ಹಂತಕ್ಕೆ ತರಿಸಿಕೊಂಡು ಏನ್ ಸರಿ ಇದೆ ಆ ಕ್ರಮವನ್ನು ವಹಿಸುವುದಕ್ಕೆ ನಾನು ಸೂಚಿಸಿದೆ. ಬಸನಗೌಡ ತುರ್ವ್ಯಾಳ್ ಮಂತ್ರಿ ಸ್ಥಾನ ಮಾರಾಟಕ್ಕಿಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧ್ಯಕ್ಷ, ರಾಜ್ಯದ ರೈತರ ಸಮಸ್ಯೆ ಚರ್ಚೆ ಆಗಲಿ ದಯವಿಟ್ಟು. ಇಡೀ ರಾಜ್ಯ ಜನ ಬೇಕಂತಾರ. ರಾಜ್ಯದ ರೈತರ ಸಮಸ್ಯೆ ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನನಗೆ ಮಾತಾಡಲಿಕ್ಕೆ ಅವಕಾಶ ಸಂಖ್ಯೆ 698 ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಬೈಪಾಸ್ ರಸ್ತೆ ಸಿಂಧನೂರು ಹಾಗೂ ತಿರುವಾಳಿ ಎರಡೂ ಟೆಂಡರ್ ಆಗಿ ಬಹಳ ವರ್ಷಗಳಿಂದ 6-8 ತಿಂಗಳಿಂದ ಇದು ನಡೆದಿದ್ದು. ಈಗಾಗಲೇ ಅದು ಗುತ್ತಿಗೆದಾರರು ಈ ಕಾಮಗಾರಿಯನ್ನ ಇದನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಲಸಿಕೆಯಲ್ಲಿ ಬಹಳ ರಸ್ತೆ ಕಡಿಮೆ ಇರೋದ್ರಿಂದ ಓಡಾಡಲಿಕ್ಕೆ ಬಹಳ ತೊಂದರೆ ಆಗ್ತಿದೆ. ಅಲ್ಲಿ ಈಗಾಗಲೇ ಹೈವೇ ಇಲಾಖೆಯಿಂದ ಈಗಾಗಲೇ ಸಿಟಿಯಲ್ಲಿ ಒಂದು ರೋಡ್ ಅನ್ನು ಮಾಡಿದ್ದಾರೆ. ಅದು ಕೂಡ ಅರ್ಥದಲ್ಲಿದೆ. ಅದಾನಿಗೆ ಸನ್ಮಾನ, ಅದಾನಿಗೆ ಸನ್ಮಾನ ಪ್ರಾರಂಭ ಆಗಬೇಕು ಅಂತ ಹೇಳಿ ಅದಾನಿಗೆ ಸನ್ಮಾನ, ಅದಾನಿಗೆ ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಇದು ಮುಂಚೆ ಕಾಂಟ್ರಾಕ್ಟರ್ಗೆ ಕೆಲಸ ನಿರ್ವಹಿಸಲು ಆದೇಶ ನೀಡಲಾಗಿತ್ತು. ನಂತರ ಡಿಲೇ ಆಗೋದ್ರಿಂದ ಕ್ಯಾನ್ಸಲ್ ಮಾಡಿದ್ರಿ. ಆದರೆ ಈಗ ಅವರು ನ್ಯಾಯಾಲಯದಲ್ಲಿ ತಡೆಯಾದ ಬೇಗ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಷ್ಟೇ ಇದೆ ಅದಕ್ಕೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನ ಅದರ ಉತ್ತರಗಳನ್ನ ಮಂಡಿಸುವುದು. ಮಾನ್ಯ ಅಧ್ಯಕ್ಷರೇ, ದಿನಾಂಕ 24/8/26 6ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 42 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸಲಿದ್ದೇನೆ. ಈಗ ಶಾಸನ ರಚನೆ ವಿಧೇಯಕವನ್ನು ಮಂಡಿಸೋದು ಅಂತ ಹೇಳಿದ್ರು ಸರ್. ಇದನ್ನ ಕೃಷ್ಣ ಬರೋಡ ಮುಂಚೆ ಮಾತ್ರ. ಈಗ ಶಾಸನ ರಚನೆ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ವಿಧೇಯಕಗಳನ್ನು ಮಂಡಿಸುವುದು. ಮಾನ್ಯ ಸಭಾಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿಯನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವವು ಹೀಗಿದೆ: 26ನೇ ಸಾಲಿನ ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿಯನ್ನು ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಈ ವಿಧೇಯಕವನ್ನು ಮಂಡಿಸಬೇಕು. ಮಂತ್ರಿಗಳು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ವಿಧೇಯಕಗಳನ್ನ ಚರ್ಚೆ ಮಾಡಬೇಕು. ಸಭಾಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಎರಡನೇ ತೋಳಲ್ಲ ಸರ್, ಮೂರನೇದು MB ಪಾಟೀಲ್. ಶ್ರೀ MB ಪಾಟೀಲ್. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ಕೈಗಾರಿಕೆಗಳ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು.
ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಕೈಗಾರಿಕಾ ಸೌಲಭ್ಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಈ ವಿಧೇಯಕವನ್ನು ಮಂಡಿಸಬೇಕು. ಸನ್ಮಾನ್ಯ ಸಭಾಪತಿಗಳೇ, ಈ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನ 7 ಕೋಟಿ ಕನ್ನಡಿಗರಿಗೆ ಸೇರ್ಬೇಕಾಗಿದೆ. ಪಾಲನೆ ಮಾಡಬೇಕಾಗಿರೋರು ಅವರು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕಾಯ್ತು. ಇದೆಲ್ಲ ನೀವು ಚರ್ಚೆಗೆ ಸರ್ಕಾರ ಹಠ ಹಿಡ್ಕೊಂಡು ಸರ್ಕಾರ ಮೊಂಡುತನ ಮಾಡ್ತಾ ಇದ್ದಾರೆ. ಸರ್ಕಾರ ಹಠ ದುರ್ಯೋಧನ ಅಪರಾಧಾರ ದುರ್ಯೋಧನ ಶಾಸನತರ ಕಾರ್ಯಕಲಾಪಗಳ ಪಟ್ಟಿ ಈ ಸರ್ಕಾರಕ್ಕೆ ಗೌರವ ವಿಧೇಯಕಗಳನ್ನ ಎಲ್ಲ ಚರ್ಚೆ ಮಾಡಬೇಕಾಯ್ತು. ಹಿಂಪಡೆಯುವುದು. ಚರ್ಚೆ ಮಾಡಿ ಸದನ ಸರಿಯಾಗಿಲ್ಲ, ಆರ್ಡರ್ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತರುವಂತದ್ದು, ಇದು ಕಳ್ತನದಲ್ಲಿ ಜಾರಿಗೆ ತರ್ತಾ ಇದ್ದಾರೆ, ಮೋಸದಿಂದ ಜಾರಿಗೆ ತರ್ತಾ ಇದ್ದಾರೆ. ಇದು ಸಂವಿಧಾನದ ವಿರೋಧಿ, ಸಂವಿಧಾನವನ್ನ ಗಾಳಿಗೆ ತೂರಿದ್ದಾರೆ. ಇದು ಸಂವಿಧಾನದ ಅಪಚಾರ ಮಾಡ್ತಾ ಇದ್ದಾರೆ. ಮಂಡಿಸಲಾಯಿತು. ಚರ್ಚೆ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2025ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕವನ್ನು ಹಿಂಪಡೆಯಲು ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಹಿಂಪಡೆಯಬೇಕು. ವಿಧೇಯಕವನ್ನು ಹಿಂಪಡೆಯಲಾಗಿದೆ. ಈಗ ವಿಧೇಯಕಗಳನ್ನ ಮಂಡಿಸುವುದು ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, 2026 ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತಿದ್ದೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಬೆಂಗಳೂರು ಮಹಾನಗರ ಭೂ ಸಾರಿಗೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, ಸದರಿ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಡಾಕ್ಟರ್ ಪರಮೇಶ್ವರ್ ಅವರು. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಯಿತು. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಈ ವಿಧೇಯಕವನ್ನು ಮಂಡಿಸಬೇಕು. ವಿಧೇಯಕವನ್ನು ಮಂಡಿಸಲಾಗಿದೆ. ರಾಜೀನಾಮೆ ಕೊಡಲೇಬೇಕು. ಡಾಕ್ಟರ್ ಪರಮೇಶ್ವರ್. ಮಾನ್ಯ ಅಧ್ಯಕ್ಷರೇ, 2026ನೇ ಸಾಲಿನ ಕರ್ನಾಟಕ ರಾಜೀನಾಮೆ ಕೊಡಲೇಬೇಕು. ವಿಧೇಯಕವನ್ನು ಮಂಡಿಸಲು ರಾಜೀನಾಮೆ ಕೊಡಲೇಬೇಕು. ಪ್ರಸ್ತಾವವನ್ನು ಮಂಡಿಸಲಾಗಿತ್ತು. ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಭೂ ಕಂದಾಯ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ.
ಪ್ರಸ್ತಾವವು ಅಂಗೀಕೃತವಾಗಿದೆ.